ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಜನವರಿ 1ರಿಂದ ಜನವರಿ 7ರವರೆಗೆ ಇರ್ತಕ್ಕಂಥ ಒಂದು ಪ್ರಚಲಿತ ಘಟನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಳ್ತಾ ಹೋಗೋಣ. ಮೇಯ್ನ್ ಆಗಿ ಏನು ಈ ಒಂದು 7 ದಿನದಲ್ಲಿ ಏನೇನು ಇಂಪಾರ್ಟೆಂಟಾಗಿ ಆಗಿದ್ದಾವೆ ಅಂತ ನೋಡೋದಾದರೆ ನೋಡಿ, ಮೊದಲನೇದಾಗಿ ಇಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಥವಾ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂತ ನಾವು ಕರಿತೇವೆ, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ. ಅದರ ಜೊತೆಗೆ ಮಹಿಳಾ T20 ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದಿರೋರು ಒಬ್ಬರಿದ್ದಾರೆ, ಅದನ್ನು ನಾನು ಮಾಹಿತಿಗಳನ್ನು ಕೊಡ್ತೇನೆ. ಮತ್ತು ವರ್ಲ್ಡ್ಸ್ 4th ಲಾರ್ಜೆಸ್ಟ್ ಎಕಾನಮಿ ಅಂದರೆ ಅರ್ಥಶಾಸ್ತ್ರದಲ್ಲಿ ಅತಿ 4ನೇ ಒಂದು ದೊಡ್ಡ ಒಂದು ರಾಷ್ಟ್ರ ಯಾವ ಒಂದು ರಾಷ್ಟ್ರ ಇದೆ ಅಂತ ಇಲ್ಲಿ ಒಂದು ನ್ಯೂಸ್ ಇದೆ, ಅದನ್ನು ನೋಡೋಣ. ಮತ್ತು ಅದು ಆದ ಬಳಿಕ ಇಲ್ಲಿ ಫಸ್ಟ್ ವಂದೇ ಭಾರತ್ ಸ್ಲೀಪರ್ ಟ್ರೈನ್, ಪ್ರಥಮ ಬಾರಿಗೆ ವಂದೇ ಭಾರತ್ ಮಲ್ಕೊಂಡು ಹೋಗತಕ್ಕಂಥ ಒಂದು ಟ್ರೈನನ್ನು ಉದ್ಘಾಟನೆ ಮಾಡಿದ್ದಾರೆ, ಅದನ್ನು ನೋಡೋಣ. ನೆಕ್ಸ್ಟು ಇಸ್ರೇಲ್ ಶಾಂತಿ ಪುರಸ್ಕಾರವನ್ನು ಕೊಟ್ಟಿದೆ, ಅದು ಯಾರಿಗೆ ಅಂತ ನೋಡೋಣ. ಅದರ ಜೊತೆಗೆ ಗೋವಾ ರಾಜ್ಯದ 3ನೇ ಜಿಲ್ಲೆಯ ಬಂದಿದೆ, ಅದು ಕೂಡ ಯಾವುದು ಅಂತ ನೋಡೋಣ. ಮತ್ತು ಅದರ ಜೊತೆಗೆ 8ನೇ ವೇತನ ಆಯೋಗ ಅಂಗೀಕಾರ ಮಾಡಿದರೆ, ಒಂದು ರಾಜ್ಯ ಅಂಗೀಕಾರ ಮಾಡಿದೆ, ಅವೆಲ್ಲವನ್ನು ಕೂಡ ನೋಡ್ಕೊಳ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟ್ ಇದೆ, ಸಂಪೂರ್ಣವಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ನೀವು ಫ್ರೀಯಾಗಿ ನೋಡ್ಕೊಳ್ತಾ ಹೋಗಬಹುದು ಅಂತ ಹೇಳ್ತಾ ಬನ್ನಿ ಮೊದಲನೇ ಪ್ರಶ್ನೆನ ಈಗ ನೋಡ್ಕೊಳ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆ ಏನಪ್ಪ ಅಂತ ಅಂದರೆ, ಇಲ್ಲಿ ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಪ್ರಸ್ತುತ ಮುಖ್ಯಸ್ಥರು ಇಲ್ಲಿ ಯಾರು ಅಂತ ಇಲ್ಲಿ ಪ್ರಶ್ನೆ. ತನಿಖಾ ಸಂಸ್ಥೆ ಅಂತ ಅಂದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತ ಕರಿತೇವೆ. ಇದನ್ನು ಯಾವಾಗಪ್ಪ ಸ್ಥಾಪನೆ ಮಾಡಿದರು ಅಂತ ಅಂದರೆ 2008ರಲ್ಲಿ ಮುಂಬೈ ಅಟ್ಯಾಕ್ ಆಗುತ್ತೆ. ಮುಂಬೈ ತಾಜ್ ಹೋಟೆಲ್ ಅಟ್ಯಾಕ್ ಆಗುತ್ತೆ. ಆ ಒಂದು ಅಟ್ಯಾಕ್ ಆದ ಬಳಿಕ ಏನಪ್ಪ ಮಾಡ್ತಾರೆ ಅಂತ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ನಮ್ಮ ಹತ್ರ ಇರಬೇಕು ಅಂತ 2009ರಲ್ಲಿ ಪ್ರಪ್ರಥಮ ಬಾರಿಗೆ ಇಲ್ಲಿ ನೋಡಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಸ್ಥಾಪನೆಯಲ್ಲಿ 2009ರಲ್ಲಿ ಮಾಡ್ತಾರೆ. ಆದರೆ ಹೆಡ್ ಕ್ವಾರ್ಟರನ್ನು ಇಲ್ಲಿ ನವದೆಹಲಿಯಲ್ಲಿ ಇದನ್ನು ಇಟ್ಕೊಳ್ತಾ ಹೋಗ್ತಾರೆ. ತುಂಬ ಇಂಪಾರ್ಟೆಂಟ್ ನೋಡಿ, ನವದೆಹಲಿಯಲ್ಲಿ ಹೆಡ್ ಕ್ವಾರ್ಟರನ್ನು ಇಲ್ಲಿ ಇಡ್ತಾರೆ. ಹಾಗಾದರೆ ಈ ಒಂದು ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಪ್ರಸ್ತುತ ಮುಖ್ಯಸ್ಥರು ಇಲ್ಲಿ ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ ನೋಡಿ, ರಾಕೇಶ್ ಅಗರ್ವಾಲ್ ಅಂತ ಇದ್ದಾರೆ, ನೀಲೇಶ್ ಗುಪ್ತಾ ಅಂತ ಇದ್ದಾರೆ, ಅಭಿರಾಮ್ ಅಂತ ಇದ್ದಾರೆ, ಮತ್ತು ಅರ್ಜುನ್ ಗುಪ್ತಾ ಅಂತ 4 ಆಪ್ಷನನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದೇನೆ ಅಂತ ನೋಡಿ. ಈ ಒಂದು ಪ್ರಶ್ನೆಗೆ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ ಅಂದರೆ, ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಪ್ರಸ್ತುತ ಮುಖ್ಯಸ್ಥರು ನೀವೇನಾದರೂ ರೀಸೆಂಟಾಗಿ ಒಂದ್ಸಲಿ ನೋಡಿದಿರಿ ಅಂತ ಅಂದರೆ ನಿಮಗೆ ಮುಂದೆ ಬರತಕ್ಕಂಥ ಪರೀಕ್ಷೆಯಲ್ಲಿ ನೀವು ಆನ್ಸರ್ನ ಮಾಡೋದಕ್ಕೆ ಈಸಿ ಆಗ್ತದೆ. ಹಾಗಾದರೆ ಯಾರು ಇಲ್ಲಿ ಅಂತ ನೋಡೋದಾದರೆ ರಾಕೇಶ್ ಅಗರ್ವಾಲ್ ಅವರು ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಪ್ರಸ್ತುತ ಮುಖ್ಯಸ್ಥರು ಅಥವಾ DG ಅಂತ ನಾವು ಕರಿತೇವೆ, ಡೈರೆಕ್ಟರ್ ಜನರಲ್ ಅಂತ ಅಥವಾ ಮಹಾನಿರ್ದೇಶಕರು ಅಂತ ನಾವು ಕರಿತೇವೆ. ಇವರು ರಾಕೇಶ್ ಅಗರ್ವಾಲ್ ಅವರು ಇಲ್ಲಿ ಆಗಿರ್ತಾರೆ ಅಂತ. ನೆಕ್ಸ್ಟು ಇದರ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ, ರಾಷ್ಟ್ರೀಯ ತನಿಖಾ ಸಂಸ್ಥೆ ಸ್ಥಾಪನೆ 2009ರಲ್ಲಿ ಆಯಿತು. ಹೆಡ್ ಕ್ವಾರ್ಟರ್ ನೋಡಿ ಇಲ್ಲಿ ನವದೆಹಲಿಯಲ್ಲಿ ಇದೆ ಅಂತ ಈಗಾಗಲೇ ಹೇಳಿದ್ದೇನೆ. ನೆಕ್ಸ್ಟು ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಮಹಿಳಾ T20 ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದಿರ್ತಕ್ಕಂಥವರು ಯಾರು ಅಂತ. ಇವರು ಭಾರತದವರಾಗಿದ್ದರೆ ತುಂಬ ಇಂಪಾರ್ಟೆಂಟು. ಮತ್ತು ಮಹಿಳಾ T20 ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಅಂದರೆ 20 ಓವರ್ನ ಒಂದು ಇಂಟರ್ನ್ಯಾಷನಲ್ ಪಂದ್ಯದಲ್ಲಿ ಯಾರು ಅತಿ ಹೆಚ್ಚು ವಿಕೆಟನ್ನು ಪಡೆದಿರ್ತಕ್ಕಂಥವ್ರು ಯಾರು ಅಂತ ಕೇಳಿದರೆ ಟೋಟಲಾಗಿ ಎಷ್ಟು ವಿಕೆಟ್ ಪಡೆದವ್ರೆ ಅಂತ ಅಂದರೆ 152 ವಿಕೆಟ್ಗಳನ್ನು ಇವರು ಪಡ್ಕೊಂಡಿದ್ದಾರೆ. 152 ವಿಕೆಟ್ಗಳನ್ನು ಇವರು ಪಡ್ಕೊಂಡಿದ್ದಾರೆ. ಹಾಗಾದರೆ ಅವರು ಯಾರಪ್ಪ ಅಂತ ಅಂದರೆ ದೀಪ್ತಿ ಶರ್ಮಾ ಅವರು ಈ ಒಂದು T20 ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಕೆಟನ್ನು ಪಡೆದಿರ್ತಕ್ಕಂಥ ಒಂದು ಮಹಿಳೆ ಇಲ್ಲಿ ಆಗಿರ್ತಾರೆ ಅಂತ. ನೆಕ್ಸ್ಟು ಅದೇ ರೀತಿ ಇಲ್ಲಿ ಮುಂದಿನ ಪ್ರಶ್ನೆ ನೋಡೋದಾದರೆ, ಭಾರತ ಪ್ರಸ್ತುತವಾಗಿ ಪ್ರಪಂಚದಲ್ಲಿ ಎಷ್ಟನೇ ಅರ್ಥವ್ಯವಸ್ಥೆ ಹೊಂದಿದೆ ಅಂತ. ವೆರಿ ವೆರಿ ಇಂಪಾರ್ಟೆಂಟ್, ಇದು ತುಂಬ ಸಲ ಪ್ರಶ್ನೆ ಕೇಳ್ತಾರೆ, ನೆನ್ಪಿಟ್ಕೊಳ್ತಾ ಹೋಗಬೇಕು. ಈಗ ಟಾಪ್ 4ನಲ್ಲಿ ಇದೆ ಅಂದರೆ ಭಾರತ ಇವಾಗ 4ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಅರ್ಥವ್ಯವಸ್ಥೆಯಲ್ಲಿ 4ನೇ ಸ್ಥಾನದಲ್ಲಿ ಭಾರತ ಇದೆ. ಹಾಗಾದರೆ ಮೊದಲ ಒಂದು 3 ಸ್ಥಾನ ಯಾವುದು, ಯಾರ್ಯಾರ್ದಿದ್ದಾರೆ ನೋಡಿ. ಮೊದಲನೇದಾಗಿ ಪ್ರಥಮ ಸ್ಥಾನದಲ್ಲಿ ಯಾರಿದ್ದಾರಪ್ಪ ಅಂತಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಥವಾ USA ಅಂತ ನಾವು ಕರಿತೇವೆ. ನೆಕ್ಸ್ಟು 2ನೇ ಸ್ಥಾನದಲ್ಲಿ ಯಾರಿದ್ದಾರಪ್ಪ ಅಂತ ಅಂದರೆ ಇಲ್ಲಿ 2ನೇ ಸ್ಥಾನದಲ್ಲಿ ಚೀನಾ ಇರ್ತಕ್ಕಂಥದ್ದು. ನೆಕ್ಸ್ಟು 3ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ಅಂದರೆ ಜರ್ಮನಿ 3ನೇ ಸ್ಥಾನದಲ್ಲಿದೆ. ಅದೇ 4ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ಅಂದರೆ ಭಾರತ ಇಲ್ಲಿ 4ನೇ ಸ್ಥಾನದಲ್ಲಿ ಬಂದರೆ, ನೆಕ್ಸ್ಟು 5ನೇ ಸ್ಥಾನದಲ್ಲಿ ಯಾರು ಬರ್ತಾರೆ ಅಂತಂದರೆ ಜಪಾನ್ ದೇಶ ಇಲ್ಲಿ ಬರ್ತದೆ. ಟಾಪ್ 5 ನೆನ್ಪಿಟ್ಕೊಳ್ಳಿ, ಪಕ್ಕಾ ಪ್ರಶ್ನೆ ಇಲ್ಲಿಂದ ಬಂದೇ ಬರುತ್ತೆ ಅರ್ಥವ್ಯವಸ್ಥೆ ಬಗ್ಗೆ. ಯಾಕೆ ಅಂದರೆ ಟಾಪ್ 4 ಎಕಾನಮಿಯಲ್ಲಿ ನಮ್ಮ ಒಂದು ಭಾರತವು ಕೂಡ ಒಂದಾಯಿತು ಅಂತ ಅಂದರೆ ತುಂಬ ಇಂಪಾರ್ಟೆಂಟ್ ಇದೆ ಈ ಒಂದು ಪ್ರಶ್ನೆ, ಅದಕ್ಕಾಗಿ ನೆನ್ಪಿಟ್ಕೊಳ್ತಾ ಹೋಗಬೇಕು. 4ನೇ ಅತಿ ದೊಡ್ಡ ಅರ್ಥವ್ಯವಸ್ಥೆಯನ್ನು ಇಲ್ಲಿ ನಮ್ಮ ಒಂದು ಭಾರತ ಇಲ್ಲಿ ಹೊಂದಿರತಕ್ಕಂಥದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದರೆ, ಭಾರತದ ಮೊದಲ ವಂದೇ ಭಾರತ್ ಸ್ಲೀಪರ್ ಟ್ರೈನ್ ಎಲ್ಲಿಂದ ಎಲ್ಲಿಗೆ ಹೋಗಲಿದೆ ಅಂತ. ಅಂದರೆ ಇನ್ನೂ ಕೂಡ ಹೋಗಿಲ್ಲ, ಹೋಗುತ್ತೆ.
ಅಂದರೆ ವಂದೇ ಭಾರತ್ ಟ್ರೈನ್ ಎಲ್ರಿಗೂ ಕೂಡ ಗೊತ್ತಿದೆ. ಈ ಒಂದು ವಂದೇ ಭಾರತ್ ಸ್ಲೀಪರ್ ಟ್ರೈನನ್ನು ಈಗ ಮಾಡಿದ್ದಾರೆ. ಈ ಒಂದು ಸ್ಲೀಪರ್ ಟ್ರೈನ್ ಎಲ್ಲಿಂದ ಎಲ್ಲಿಗೆ ಹೊರಡ್ತಾ ಇದೆ ಅಂತ ಅಂದರೆ ಗುವಾಹಟಿಯಿಂದ ಹೌರಾ ಅಂತ ನಾವು ಕರಿತೇವೆ. HOWRAH ಅಂತ ಇದೆ. ಗುವಾಹಟಿ ಅಸ್ಸಾಂನಲ್ಲಿದೆ, ಹೌರಾ ಅರುಣಾಚಲ ಪ್ರದೇಶದಲ್ಲಿದೆ. ಈ ಒಂದು ಪ್ರದೇಶಕ್ಕೆ ಭಾರತದ ಮೊದಲ ವಂದೇ ಭಾರತ್ ಸ್ಲೀಪರ್ ಟ್ರೈನ್ ಏನಿದೆ ಇಲ್ಲಿಂದ ಇಲ್ಲಿಗೆ ಹೋಗ್ತಕ್ಕಂಥದ್ದು. ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ತಾ ಹೋಗಿ. ನೆಕ್ಸ್ಟು ಅದೇ ರೀತಿ ಮುಂದಿನ ಪ್ರಶ್ನೆ, ಇಸ್ರೇಲ್ ಶಾಂತಿ ಪುರಸ್ಕಾರವನ್ನು ಯಾರು ಪಡೆದುಕೊಂಡಿದ್ದಾರೆ ಅಂತ. ಈ ಪ್ರಶ್ನೆ ಏನಪ್ಪ ಅಂತಂದರೆ ಇತ್ತೀಚೆಗೆ ಅಂದರೆ ಜನವರಿ 5 ಅಥವಾ 6ನೇ ತಾರೀಕಿನಂದು ಬಂದಿರತಕ್ಕಂಥ ಪ್ರಶ್ನೆ ಇದು. ಇಸ್ರೇಲ್ ಶಾಂತಿ ಪುರಸ್ಕಾರ ಯಾರಿಗೆ ಕೊಟ್ಟಿದ್ದಾರೆ ಅಂತ ನೋಡಿ. 2026ರಲ್ಲಿ ಇಸ್ರೇಲ್ ಶಾಂತಿ ಪುರಸ್ಕಾರವನ್ನು ಪಡೆದಿರ್ತಕ್ಕಂಥವ್ರು ಯಾರಪ್ಪ ಅಂತ ಅಂದರೆ ಅವರು ಡೊನಾಲ್ಡ್ ಟ್ರಂಪ್ ಅವರು ಈ ಒಂದು ಇಸ್ರೇಲ್ ಶಾಂತಿ ಪುರಸ್ಕಾರವನ್ನು ಅವರು ಪಡ್ಕೊಂಡಿದ್ದಾರೆ ಅಂತ. ನೆಕ್ಸ್ಟು ಅದೇ ರೀತಿ ಮುಂದಿನ ಪ್ರಶ್ನೆ, ಪ್ರಸ್ತುತ ಗೋವಾದಲ್ಲಿ ಎಷ್ಟು ಜಿಲ್ಲೆಗಳಿವೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದೇನೆ. ಯಾಕೆ ಅಂತ ಅಂದರೆ ಈಗ ಪ್ರಸ್ತುತವಾಗಿ 3ನೇ ಜಿಲ್ಲೆಯಾಗಿ ಕುವಾಸಕಿ ಅಂತ ಎಂಬತಕ್ಕಂಥ ಒಂದು ಪ್ರದೇಶವನ್ನು 3ನೇ ಜಿಲ್ಲೆಗಳಾಗಿ ಇಲ್ಲಿ ವಿಂಗಡಣೆ ಮಾಡಿದ್ದಾರೆ. ಅದೊಂದು ನದಿ ಹೆಸರಿತ್ತು. ಈಗ ಆ ಒಂದು ಜಿಲ್ಲೆಯನ್ನು ಇಲ್ಲಿ ಗೋವಾದಲ್ಲಿ ಮಾಡ್ಕೊಂಡಿದ್ದಾರೆ. ಹಾಗಾದರೆ ಈಗ ಪ್ರಸ್ತುತವಾಗಿ ನಮ್ಮ ಒಂದು ಗೋವಾದಲ್ಲಿ ಎಷ್ಟು ಜಿಲ್ಲೆಗಳಿದ್ದಾವೆ ಅಂತ ಪ್ರಶ್ನೆ ಕೇಳಿದರೆ ಈಗ ಪ್ರಸ್ತುತವಾಗಿ 3 ಜಿಲ್ಲೆಗಳು ಇದ್ದಾವೆ ಅಂತ ನೀವು ಆನ್ಸರ್ನ ಮಾಡಬೇಕು. ತುಂಬ ಇಂಪಾರ್ಟೆಂಟು. ಅತಿ ಸಣ್ಣ ರಾಜ್ಯ ಸಿಕ್ಕಿಂ ಆದರೆ 2ನೇ ಸಣ್ಣ ರಾಜ್ಯ ಗೋವಾ ನಿಮಗೆ ಗೊತ್ತಿರಬೇಕು. ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಪ್ರಸ್ತುತ ಗೋವಾದಲ್ಲಿ ಎಷ್ಟು ಜಿಲ್ಲೆಗಳಿದ್ದಾವೆ ಅಂತಂದರೆ 3 ಜಿಲ್ಲೆಗಳು ಇಲ್ಲಿ ಕಂಡು ಬರ್ತವೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದರೆ 8ನೇ ವೇತನ ಆಯೋಗವನ್ನು ಅಂಗೀಕಾರ ಮಾಡಿದ ಮೊದಲ ರಾಜ್ಯ ಯಾವುದು ಅಂತ. ಅಂದರೆ ಇಲ್ಲಿ 8ನೇ ವೇತನ ಆಯೋಗ ಏನಿದೆ ಸ್ಟೇಟ್ದ ಒಂದು 8ನೇ ವೇತನ ಆಯೋಗ ಅಂದರೆ ಸೆಂಟ್ರಲ್ದಲ್ಲ ಇದು, ಅಥವಾ ರಾಷ್ಟ್ರೀಯ ಒಂದು ವೇತನ ಆಯೋಗ ಅಲ್ಲ. ಇದು ಸ್ಟೇಟ್ ಅಥವಾ ರಾಜ್ಯದ ವೇತನ ಆಯೋಗ. ರಾಜ್ಯದ ವೇತನ ಆಯೋಗಕ್ಕೆ ಬರೋದಾದರೆ 8ನೇ ರಾಜ್ಯದ ವೇತನ ಆಯೋಗ ಯಾವ ಒಂದು ರಾಜ್ಯ ಮೊದಲ ಬಾರಿಗೆ 8ನೇ ವೇತನ ಆಯೋಗವನ್ನು ಅಂಗೀಕಾರ ಮಾಡಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಪ್ರಪ್ರಥಮ ರಾಜ್ಯ ಯಾವುದಪ್ಪ ಅಂತಂದರೆ ಅದು ಅಸ್ಸಾಂ ಅಂತ. ಅಸ್ಸಾಂ ರಾಜ್ಯ 8ನೇ ವೇತನ ಆಯೋಗವನ್ನು ಅಂಗೀಕಾರ ಮಾಡಿದ ಮೊದಲ ರಾಜ್ಯ ಆಗಿರತಕ್ಕಂಥದ್ದು. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು, ನೆನ್ಪಿಟ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಪಕ್ಕಾ ಪ್ರಶ್ನೆಗಳನ್ನು ಕೇಳ್ತಾರೆ. ಅಸ್ಸಾಂ ಇದಕ್ಕೆ ಸರಿದ ಉತ್ತರ ಆಗಿದೆ. ನೋಡಿ, ಈಗಾಗಲೇ ನಿಮಗೆ ಜನವರಿ 11ರಂದು ಮತ್ತು ಜನವರಿ 25ರಂದು ಎಕ್ಸಾಮ್ ಇದ್ದಾವೆ. ಆ ಒಂದು ಎಕ್ಸಾಮ್ಗಳಿಗೆ ಎಲ್ಲ ಪ್ರಶ್ನೆಗಳು ನೀವು ಓದ್ಕೊಂಡು ಹೋಗಿ. ಪಕ್ಕಾ ಕ್ವಶನ್ಸ್ ರಿಪೀಟ್ ಆಗ್ತವೆ, ಆಯಿತಾ? ಒಂದ್ಸಲಿ ನೋಡ್ಕೊಳ್ಳಿ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ, ಭಾರತದ ಮಹಿಳಾ ಹಾಕಿ ತಂಡದ ಕೋಚ್ ಆಗಿ ಯಾರನ್ನು ಇಲ್ಲಿ ನೇಮಕ ಮಾಡಿದ್ದಾರೆ ಅಂತ. ಮಹಿಳಾ ಹಾಕಿ ತಂಡದ ಕೋಚ್ ಆಗಿ ಇಲ್ಲಿ ಯಾರನ್ನು ನೇಮಕ ಮಾಡಿದ್ದಾರೆ ಅಂತ ಅಂದರೆ ಇಲ್ಲಿ ಶೋರ್ಡ್ ಮರಿನೆ ಎಂಬತಕ್ಕಂಥದ್ದು ಅಥವಾ ಮರಿಜೆ ಅಂತ ಇಲ್ಲಿ ಅವರನ್ನ ಆಯ್ಕೆ ಮಾಡಿದ್ದಾರೆ. ಆಪ್ಷನ್ ಬಿ, ಶೋರ್ಡ್ ಮರಿನೆ ಎಂಬತಕ್ಕಂಥವರು ಭಾರತದ ಮಹಿಳಾ ತಂಡದ ಪ್ರಸ್ತುತ ಕೋಚ್ ಆಗಿ ಇಲ್ಲಿ ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್ ಅದೇ ರೀತಿ ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಹಕ್ಕು ದಿನವನ್ನು ಹಕ್ಕಿ ಆಗಬೇಕಿತ್ತಿದು, ಹಕ್ಕು ಆಗಿದೆ. ರಾಷ್ಟ್ರೀಯ ಹಕ್ಕಿ ದಿನವನ್ನು ಯಾವ ದಿನಾಂಕದಂದು ಆಚರಣೆಯನ್ನು ಇಲ್ಲಿ ಮಾಡ್ತಾರೆ ಅಂತ. ಪ್ರತಿ ವರ್ಷ ರಾಷ್ಟ್ರೀಯ ಹಕ್ಕಿ ದಿನವನ್ನು ಯಾವಾಗಪ್ಪ ಆಚರಣೆಯನ್ನು ಮಾಡ್ತಾರೆ ಅಂತ ಅಂದರೆ ಜನವರಿ 5ನೇ ತಾರೀಕಿನಂದು ಪ್ರತಿ ವರ್ಷ ಆಚರಣೆಯನ್ನು ಇಲ್ಲಿ ಮಾಡ್ತಾರೆ ಅಂತ. ಜನವರಿ 5ನೇ ತಾರೀಕಿನಂದು ಆಚರಣೆಯನ್ನು ಮಾಡ್ತಾರೆ. ತುಂಬ ಇಂಪಾರ್ಟೆಂಟ್, ಇದು ಕೂಡ ನೆನಪಿಟ್ಕೊಳ್ಳಿ. ನೆಕ್ಸ್ಟು ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದ ಮೊದಲ ಸ್ಲಮ್ ಫ್ರೀ ಪ್ರದೇಶ ಯಾವುದು ಅಂತ. ಸ್ಲಮ್ ಫ್ರೀ ಅಂತ ಅಂದರೆ ಸ್ಲಮ್ ಅನ್ನೋದೇ ಇಲ್ಲ ಅಲ್ಲಿ. ನೀವು ನೋಡ್ಬೋದು ಮುಂಬೈನಲ್ಲಿ ಸ್ಲಮ್ ಇದೆ. ಬಿಗ್ಗೆಸ್ಟ್ ಸ್ಲಮ್ ಎಲ್ಲಿದ್ದೇವೆ ಅಂತ ಅಂದರೆ ಮುಂಬೈನ ಒಂದು ಧಾರಾವಿ ಪ್ರದೇಶ, ಅದು ಅತಿ ದೊಡ್ಡ ಸ್ಲಮ್ ಅದು. ಅದೇ ರೀತಿ ನಮ್ಮ ಒಂದು ಭಾರತದಲ್ಲಿ ಸ್ಲಮ್ ಇರದೇ ಇರತಕ್ಕಂಥ ಪ್ರದೇಶ ಯಾವುದಪ್ಪ ಅಂತ ಅಂದರೆ ಅದು ಈಗ ಗುಜರಾತ್ನಲ್ಲಿ ಆಗಿದೆ. ಅದು ಸೂರತ್ ಎಂಬತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಆಪ್ಷನ್ 1 ಸೂರತ್ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ DRDO ತುಂಬ ಇಂಪಾರ್ಟೆಂಟಾಗಿ ಒನ್ಲೈನರ್ಸ್ಗಳನ್ನು ಕೊಟ್ಟಿದ್ದೇನೆ, ನೋಡ್ಬೋದು. DRDO ಸ್ಥಾಪನೆಯಾದ ದಿನ ಅಂತ ಕೇಳಿದರೆ ಜನವರಿ 1 ಫೌಂಡೇಶನ್ ಡೇಯನ್ನು ಆಚರಣೆ ಮಾಡಿದ್ದಾರೆ. 50ನೇ ವರ್ಷದ ಒಂದು ಫೌಂಡೇಶನ್ ಡೇಯನ್ನು. ನೆಕ್ಸ್ಟು ಭಾರತದ ಮೊದಲ ಬುಲೆಟ್ ಟ್ರೈನ್ ಮುಂಬೈಯಿಂದ ಅಹಮದಾಬಾದ್ಗೆ ಹೋಗ್ತಾ ಇದೆ. ಮತ್ತು ವಂದೇ ಭಾರತ್ ಟ್ರೈನ್ ನೀವು ಹೇಳಿದೆ ಈಗಾಗಲೇ, ಸ್ಲೀಪರ್ ಟ್ರೈನ್ ಇದು. ವಂದೇ ಭಾರತ್ ರೈಲು ಅದು ಗುವಾಹಟಿಯಿಂದ ಹೌರಾ ಹೋಗ್ತಾ ಇದೆ. ಅದೇ ಇಲ್ಲಿ ಭಾರತದ ಮೊದಲ ಬುಲೆಟ್ ಟ್ರೈನ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ ಅಂದರೆ ಮುಂಬೈಯಿಂದ ಅಹಮದಾಬಾದ್ಗೆ ಹೋಗುತ್ತೆ. ಅದು ಯಾವಾಗ ಹೋಗುತ್ತೆ ಅಂತ ಅಂದರೆ 15 ಆಗಸ್ಟ್ 2027. ಇನ್ನೂ 1.5 ವರ್ಷ ಇದೆ, ಅದನ್ನು ನೋಡೋಣಂತೆ. ನೆಕ್ಸ್ಟು 44ನೇ ಜೂನಿಯರ್ ಖೋ ಖೋ ಚಾಂಪಿಯನ್ಶಿಪ್ ಎಲ್ಲಿ ನಡೆಯಲಿದೆ ಅಂತ ಇಲ್ಲಿ ಕೇಳಿದ್ದೇನೆ. ಅದು ಬೆಂಗಳೂರಿನಲ್ಲಿ ನಡೀಬೇಕು ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. 44ನೇ ಒಂದು ಜೂನಿಯರ್ ಖೋ ಖೋ ಚಾಂಪಿಯನ್ಶಿಪ್ಪನ್ನು ಬೆಂಗಳೂರಿನಲ್ಲಿ ನಡೆಸ್ತಾರೆ ಅಂತ. ನೋಡಿ, ಇಷ್ಟು ಇವತ್ತಿನ ಒಂದು ಜನವರಿ 1ರಿಂದ ಜನವರಿ 7ವರೆಗೆ ಇರತಕ್ಕಂಥ ಒಂದು ಕರೆಂಟ್ ಅಫೇರ್ಸು, ಆಯಿತಾ? ಇದೇ ರೀತಿ ನಿಮಗೆ ಕಂಟಿನ್ಯೂಸ್ ಆಗಿ ವೀಕ್ಲಿ ಕರೆಂಟ್ ಅಫೇರ್ಸ್ ಬೇಕು ಅಂತ ಅಂದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ನೀವು ತಪ್ಪದೆ ನೋಡ್ತಾ ಹೋಗಿ. ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ನೀವೇನು ಮಾಡಬೇಕು ಅಂತಂದರೆ, ಒಬ್ಬರು ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸಲ್ಲಿ ನಮ್ಮ ಒಂದು ವಿಡಿಯೋಗಳನ್ನು ಹಾಕಿದ್ರಿ ಅಂತ ಅಂದರೆ ಅಲ್ಲಿ ಎಷ್ಟೋ ಜನರಿಗೆ ನಿಮಗೆ ಯೂಸ್ಫುಲ್ ಆಗ್ತಕ್ಕಂಥದ್ದು. ಅದಕ್ಕಾಗಿ ಎಲ್ಲ ಸ್ನೇಹಿತರು ಏನು ಈ ಒಂದು ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ, ಪ್ಲೀಸ್ ನಿಮ್ಮ ಎಲ್ಲ ವಾಟ್ಸಪ್ ಸ್ಟೇಟಸ್ಗಳಿಗೆ ನಮ್ಮ ಒಂದು ಚಾನಲ್ನ ಒಂದು ವಿಡಿಯೋನ ಹಾಕಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.